ನಮಸ್ಕಾರ. ನಾನು ರಘುಪತಿ ಭಟ್, KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ. ನಮ್ಮ ಜೊತೆ ಇವತ್ತು KRS ಪಕ್ಷದ ಬೆಂಗಳೂರು ದಕ್ಷಿಣ ಪದಾಧಿಕಾರಿಗಳು, ಸದಸ್ಯರುಗಳು, ಪಶ್ಚಿಮ ವಲಯದ ಅಧ್ಯಕ್ಷರು, ಹಲವಾರು ಜನ KRS ಪಕ್ಷದ ಸೈನಿಕರಿದ್ದಾರೆ. ಬಂಧುಗಳೇ, ನಾವು ಇವತ್ತು ಇಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಬಳಿ ಇದ್ದೀವಿ. ಪೊಲೀಸ್ ಠಾಣೆಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗಷ್ಟೇ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿತ್ತು. ಇಲ್ಲಿಯ ಒಬ್ಬರು ಪೇದೆ ಅರುಣ್ ಅಂತ, ಅವರು ದೂರು ನೀಡಲಿಕ್ಕೆ ಬಂದಿದ್ದಂತಹ ಸ್ವಲ್ಪ ಹತ್ರ ಬನ್ನಿ ದೂರು ನೀಡಲಿಕ್ಕೆ ಬಂದಿದ್ದಂತಹ ಒಬ್ಬ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳಿಗೆ ಲೈಂಗಿಕ ದೌರ್ಜನ್ಯ ಮಾಡಿ ಲೈಂಗಿಕ ಶೋಷಣೆ ಮಾಡಿದ್ರು. ಒಂದು ಒಳ್ಳೆಯ ವಿಚಾರ ಏನಂದರೆ, ಇಲ್ಲಿನ ಪೊಲೀಸರು ಆ ವಿಚಾರ ಗೊತ್ತಾದ ತಕ್ಷಣವೇ ಭಾರಿ ಒಂದು ಶೀಘ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಈಗ ಒಳಗಡೆ ಹೋಗಿ ಬಂದ್ವಿ, ಪೊಲೀಸರಿಗೆ ಶ್ಲಾಘನೆ ಕೂಡ ಮಾಡಿದ್ವಿ. ಆದರೆ ನಾವು ಇವತ್ತು ಬಂದಿರೋ ವಿಚಾರ ಅದಕ್ಕಿಂತ ಒಂದು ಹಂತದ ಮೇಲಿರುವಂತಹ ವಿಚಾರ. ನಿಮಗೆ ಗೊತ್ತಿರ್ಬೋದು, ಕಳೆದ ಸಲ ಮಧುಗಿರಿಯಲ್ಲಿ DYSP ಲೆವೆಲ್ನ ಪೊಲೀಸರು ರಾಮಚಂದ್ರಪ್ಪ ಅಂತ, ಅವರು ಕೂಡ ದೂರು ನೀಡಲಿಕ್ಕೆ ಬಂದಿದ್ದಂತಹ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಶೋಷಣೆ ಮಾಡಿದ್ರು. ಅದೆಲ್ಲ ನಿಮಗೆ ಗೊತ್ತಿರ್ಬೋದು. ಅವರು ಕೂಡ ಅರೆಸ್ಟ್ ಆಗಿದ್ದರು. ಇದೇ ರೀತಿ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಾಗಲಿ, ಸರ್ಕಾರಿ ಕಚೇರಿಗಳಲ್ಲಾಗಲಿ ಅಥವಾ ಖಾಸಗಿ ವಲಯಗಳಲ್ಲೂ ಕೂಡ ಮಹಿಳೆಯರಿಗೆ ಒಂದು ಭದ್ರತೆಯೇ ಇಲ್ಲ. ಅಲ್ಲಿ ಲೈಂಗಿಕ ಶೋಷಣೆ, ಲೈಂಗಿಕ ದೌರ್ಜನ್ಯ ನಡೀತಾನೆ ಬರ್ತಾನೇ ಇದೆ. ಆದರೆ ಇದಕ್ಕೆ ಏನು ಮಾಡ್ಬೋದು, ಯಾವ ರೀತಿ ಇದನ್ನು ತಡೆಗಟ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಕಾನೂನು ಕೂಡ ಆಗಿದೆ. 2013ರಲ್ಲಿ ಪಾಸಾಗಿರುವಂತಹ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ತಡೆ, ನಿಷೇಧ ಮತ್ತು ಪರಿಹಾರ ಅನ್ನುವಂತಹ ಒಂದು ಕಾಯ್ದೆ 2013ರಲ್ಲಿ ಪಾಸಾಗಿದೆ. ಬಿಲ್ ಇದ್ದಿದ್ದು ಆ್ಯಕ್ಟ್ ಆಗಿ ಪಾಸಾಗಿದೆ. ಆದರೆ ಆ ಕಾಯ್ದೆಯ ಪ್ರಕಾರ ಯಾವ ರೀತಿ ನಡ್ಕೋಬೇಕು ಆ ರೀತಿ ಯಾವುದೇ ರೀತಿಯ ಕ್ರಮಗಳು ಆಗ್ತಾ ಇಲ್ಲ. ಮುಖ್ಯವಾಗಿ ಆ ಕಾಯ್ದೆಯಲ್ಲಿ ಏನಿದೆ ಅಂದರೆ, ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿ, ಈಗ ಕೆಲಸದ ಸ್ಥಳ ಅಂದರೆ ಇದೊಂದು ಸ್ಟೇಷನು, ಇದು ಒಂದು ಕೆಲಸದ ಸ್ಥಳವೇ. ಯಾವುದೇ ಒಂದು ಕಚೇರಿ ಆಗಲಿ, ಇಲಾಖೆ ಆಗಲಿ, ಅದರ ಕೆಲಸದ ಸ್ಥಳದಲ್ಲಿ ಒಂದು ಆಂತರಿಕ ದೂರು ಸಮಿತಿ ಇರಬೇಕು, ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು ಅಂತ ಆ ಕಾಯ್ದೆಯ ಅಡಿಯಲ್ಲಿ ಸ್ಟ್ರಿಕ್ಟಾಗಿ ಹೇಳಲಾಗಿದೆ. ಆದರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ಇನ್ನಿತರ ಹಲವಾರು ಖಾಸಗಿ ವಲಯಗಳಲ್ಲಿ ಇದನ್ನು ಯಾವುದನ್ನು ಗಣನೆಗೆ ತಗೊಳ್ದೇನೆ ಯಾವುದೇ ರೀತಿಯ ಕಮಿಟಿಗಳನ್ನು ಮಾಡೋದಿಲ್ಲ. ಯಾವ ರೀತಿಯ ಒಂದು ಏನು ಆ ಕಾನೂನಿನ ಅಡಿಯಲ್ಲಿ ಏನು ಬರುತ್ತೆ ಕ್ರಮಗಳು, ಅದನ್ನು ಯಾವುದನ್ನು ತೆಗೆದುಕೊಳ್ತಾ ಇಲ್ಲ. ಮುಖ್ಯವಾಗಿ ಇದು ಕಮಿಟಿಯಿಂದ ಏನಾಗುತ್ತೆ, ಕಮಿಟಿ ಯಾಕೆ ಬೇಕು? ಈಗ ಮಹಿಳೆಯರು ಅವ್ರಿಗೆ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಶೋಷಣೆ ನಡೆದಾಗ ಅವರು ಈ ಪುರುಷ ಪ್ರಧಾನ ಕೆಲಸದ ಸ್ಥಳಗಳಲ್ಲಿ ಯಾರ ಬಳಿ ಹೋಗಿ ಹೇಳಬೇಕು, ಯಾರ ಹತ್ರ ಹೋಗಿ ತೊಡ್ಕೋಬೇಕು? ಎಲ್ಲ ಪೂರ್ತಿ ಅವ್ರ ಜೀವನ ಎಲ್ಲ ನಷ್ಟ ಆದಮೇಲೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋದಾ, ಅಥವಾ ಅದು ಆಗೋದಕ್ಕೆ ಶುರು ಆದಾಗಲೇ ಅದನ್ನು ಯಾರೋ ಒಬ್ಬರು ಗಮನಕ್ಕೆ ತಂದು ಅದನ್ನು ಆಗದೇ ಇರೋಂಗೆ ನೋಡ್ಕೊಳ್ಳೋದಾ? ಯಾವುದನ್ನ ಮಾಡಬೇಕು? ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತಲೇ ನಾವು ಈ ಕಾಯ್ದೆ 2013ರಲ್ಲಿ ಪಾಸ್ ಮಾಡಿ ಆಂತರಿಕ ದೂರು ಸಮಿತಿಗಳನ್ನ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅಂತ ಆಗಿರುವಂಥದ್ದು. ಈ ದೂರು ಸಮಿತಿ ಏನು ಮಾಡುತ್ತೆ? ದೂರು ಸಮಿತಿ ಏನಿಲ್ಲ, ದೂರು ಸಮಿತಿಯಲ್ಲಿ ಜಾಸ್ತಿ ಜನ ಮಹಿಳೆಯರಿರ್ತಾರೆ. ಅದರ ಅಧ್ಯಕ್ಷತೆ ಒಬ್ಬ ಸೀನಿಯರ್ ಮಹಿಳಾ ಅಧಿಕಾರಿನೇ ವಹಿಸಬೇಕಾಗಿರುವಂಥದ್ದು. ಆಮೇಲೆ 50%ಗಿಂತ ಜಾಸ್ತಿ ಮಹಿಳೆಯರಿರಬೇಕು ಅಂತ ಇದೆ. ಆಮೇಲೆ ಒಬ್ಬ ಮಹಿಳೆ ಔಟ್ಸೈಡ್ ದ ಸಿಸ್ಟಮು, ಅಂದರೆ NGO, ಯಾವುದೋ ಒಂದು NGOದಿಂದ ಈ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಕೆಲಸ ಮಾಡಿರುವಂಥ ಮಹಿಳೆ ಯಾರಿದ್ದಾರೆ, ಸೋಷಿಯಲ್ ವರ್ಕ್ ಮಾಡಿರುವಂಥದ್ದು, ಅಂಥವರು ಕೂಡ ಒಂದು ಸಮಿತಿ ಒಳಗಡೆ ಸದಸ್ಯರಾಗಬೇಕು ಅಂತ ಇದೆ. ಈ ರೀತಿ ಒಂದು ಕಾನ್ಸ್ಟಿಟ್ಯೂಷನ್ ಆ ಸಮಿತಿದು ಮಾಡಲಾಗಿದೆ. ಇದರಿಂದ ಏನಾಗುತ್ತೆ, ಏನೇ ಈ ಥರದ್ದು ದೌರ್ಜನ್ಯ ಶೋಷಣೆ ಆದಾಗ ಮಹಿಳೆಯರು ಆ ಕಮಿಟಿಗೆ ಫೋನ್ ಮೂಲಕನೋ ರೈಟಿಂಗ್ ಮೂಲಕನೋ ತಿಳಿಸ್ಬಿಟ್ಟು ಅವರು ಅದನ್ನು ಎನ್ಕ್ವೈರಿ ನಡೆಸಿ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನ ತನಿಖೆ ಮಾಡುವಂತಹ ಅಧಿಕಾರ, ಆಮೇಲೆ ರೆಕಮೆಂಡ್ ಮಾಡುವಂತಹ ಶಿಕ್ಷೆನ ರೆಕಮೆಂಡ್ ಮಾಡುವಂತಹ ಅಧಿಕಾರ ಆ ಕಮಿಟಿಗಿದೆ. ಈ ಥರ ಒಂದು ಕಮಿಟಿ ಇದೆ ಅಂತ ಯಾರಿಗಾದರೂ ಗೊತ್ತಾದರೆ
ಅವರು ಇಂತಹ ಕೆಲಸಗಳಿಗೆ ಕೈಯೇ ಹಾಕೋದಿಲ್ಲ. ಆದ್ದರಿಂದಾಗಿ ಈ ಕಮಿಟಿಗಳು ಕಡ್ಡಾಯವಾಗಿ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ 2023ರಲ್ಲಿ ಮೇ ತಿಂಗಳಲ್ಲಿ ಒಂದ್ಸಲ ಸ್ಟ್ರಿಕ್ಟ್ ಆಗಿ ನಿರ್ದೇಶನ ಹೊರಡಿಸಿತ್ತು, ಆದೇಶ ಹೊರಡಿಸಿತ್ತು. ಆದರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಆ ಘಟನೆ ಏನು ನಿರ್ದೇಶನದ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಅದೇ ನಿಟ್ಟಿನಲ್ಲಿ ಬೇಸರ ಆಗಿಬಿಟ್ಟು ಕಳೆದ ಡಿಸೆಂಬರ್ 2024ರಲ್ಲೂ ಕೂಡ ಮತ್ತೊಂದು ಸಲ ತುಂಬ ಸ್ಟ್ರಿಕ್ಟಾಗಿ ವಿತ್ ಡೆಡ್ಲೈನ್ಸು ಕೊಟ್ಬಿಟ್ಟು ಅವರು ಕಮಿಟಿನ ಇಂಟರ್ನಲ್ ಕಮಿಟಿಗಳು ಆಗಬೇಕು ಅನ್ನೋದನ್ನು ನಿರ್ದೇಶನ ಮಾಡಿದ್ದಾರೆ. ಅಂದರೆ ಡಿಸೆಂಬರ್ 31 ಒಳಗಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬರು ಅಧಿಕಾರಿನ ನೇಮಕ ಮಾಡಬೇಕು ಇದಕ್ಕೋಸ್ಕರ. ಆಮೇಲೆ ಜನವರಿ 31 ಒಳಗಡೆ ಆಂತರಿಕ ಸಮಿತಿ ಅಂದರೆ ಸ್ಥಳೀಯ ಸಮಿತಿನ ಜಿಲ್ಲಾ ಲೆವೆಲಲ್ಲಿ ಮಾಡಬೇಕು, ತಾಲೂಕು ಲೆವೆಲಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಮಾರ್ಚ್ 31 ಒಳಗಡೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಕಚೇರಿಗಳಲ್ಲಿ ಆಂತರಿಕ ಸಮಿತಿ ಆಗಬೇಕು. ಇದನ್ನು ಜಿಲ್ಲಾಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳು ನೋಡ್ಕೊಳ್ಬೇಕು ಆಗೋ ರೀತಿ ಅನ್ನೋ ಒಂದು ಸ್ಟ್ರಿಕ್ಟ್ ಆಗಿ ಡೆಡ್ಲೈನ್ ಜೊತೆ ಇದನ್ನು ಆದೇಶನ ಹೊರಡಿಸಿದೆ. ಆದರೆ ಇನ್ನೂ ಹಲವಾರು ಸರ್ಕಾರಿ ಕಚೇರಿಗಳು ಇದನ್ನು ಪಾಲನೆ ಮಾಡ್ತಾ ಇಲ್ಲ. ಅದು ಮಾಡ್ತಾ ಇದ್ದೀವಿ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ ತಕ್ಷಣವೇ ನಮ್ಮ ರಾಜಕಾರಣಿಗಳು ಟಕ್ ಅಂತ ಎದ್ಬಿಟ್ಟು ಟ್ವಿಟರ್ಗಳಲ್ಲಿ ಟಕ್ ಅಂತ ಪೋಸ್ಟ್ ಹಾಕ್ಬಿಟ್ಟು ಫೇಸ್ಬುಕ್ಗಳಲ್ಲಿ ಯಾವುದೋ ಹೆಣ್ಮಕ್ಳ ಜೊತೆನೋ ಇನ್ನೊಂದು ಜೊತೆನೋ ಫೋಟೋ ತೊಗೊಂಡು ಇನ್ನೊಂದೇನೋ ಮಗದೊಂದೇನೋ ಹೇಳ್ಬಿಟ್ಟು ಅದನ್ನು ಮುಗಿಸ್ಬಿಡ್ತಾರೆ. ಆದರೆ ನಿಜವಾಗ್ಲೂ ಮಹಿಳಾ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು? ಅದು ಆಚರಣೆ ಮಾಡುವಾಗ